ಯಾಕೆ ಅವರನ್ನು ಕೈ ಬಿಟ್ರಿ ನೀವು? ಇವತ್ತು ಚರಣ್ ಪ್ರಕಾಶ್ ಪಾಟೀಲ್ರು ಫೋನ್ ಮಾಡಿದ್ದು ನಿಜ ಅಂತೇಳಿ ಇವ್ರು ಒಪ್ಕೊಂಡಿದ್ದಾರೆ. ಅದು ನಾನು ನಿಮಗೂ ಕೂಡ ತೋರಿಸ್ತೀನಿ. ನಾನು ಕಾಲ್ ಮಾಡಿದ್ದೆ ನಾನು ಇವರಿಗೆ, ಯಾಕ್ರಿ ಬಿಟ್ಟಿದ್ದೀರಿ ಅಂದ್ರೆ ಸಚಿವರು ಫೋನ್ ಮಾಡಿದ್ ನಿಜ ರೀ ಅಂತ. ಮತ್ತೆ ಬೇರೆದಕ್ಕೆ ಫೋನ್ ಮಾಡಿದ್ರು. ಬೇರೆದಕ್ಕೆ ಫೋನ್ ಮಾಡಿದ್ರು ಅವರೇನು ಶಿಕ್ಷಣ ತಜ್ಞರ ನಿಮಗೆ ಡೈರೆಕ್ಷನ್ ಕೊಡಕ್ಕೆ? ರಾಜಕೀಯ ಪ್ರೇರಿತವಾಗಿ ಇವತ್ತು ಶಿಕ್ಷಕರನ್ನ ಗುರುತಿಸಿ ಇವತ್ತು ಆ ತರದ ಕ್ಷುಲ್ಲಕ ರಾಜಕಾರಣ ಚರಣ್ ಪ್ರಕಾಶ್ ಪಾಟೀಲ್ ಅವರು ಮಾಡ್ತಾ ಇದ್ದಾರೆ. ಅದಕ್ಕೆ DDPI ಸೇರಿದಂತೆ ಜಿಲ್ಲೆಯ ಎಲ್ಲ ಅಧಿಕಾರಿಗಳು ಕಾಂಗ್ರೆಸ್ ಪಾರ್ಟಿಯ ಕಾರ್ಯಕರ್ತರ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದಾರೆ. ಇದನ್ನು ನಾವು ಖಂಡಿಸ್ತೀವಿ. ನಾಳೆ ನಡೀತಾ ಇರ್ತಕ್ಕಂಥ ಏನು ಕೋಟ್ನೂರು ಮಠದಲ್ಲಿ ಈ ಒಂದು ಶಿಕ್ಷಕಿಗೆ ನ್ಯಾಯ ಸಿಗದೇ ಇದ್ರೆ ಭಾರತೀಯ ಜನತಾ ಪಾರ್ಟಿ ಆ ಕಾರ್ಯಕ್ರಮವನ್ನು ನಡೆಯೋದಕ್ಕೆ ಬಿಡೋದಿಲ್ಲ ಅಂತಕ್ಕಂಥದ್ದನ್ನು ಕೂಡ ನಾವು ಇದನ್ನು ಹೇಳಕ್ ಬಂದಿದ್ದೀವಿ. DDPI ಅವರು ಇದಕ್ಕೆ ಸ್ಪಷ್ಟನೆ ಕೊಡ್ಬೇಕು. ಯಾಕೆ ಮೊದಲನೇ ಪಟ್ಟಿನಲ್ಲಿ ಅವ್ರ ಹೆಸರು ಘೋಷಣೆ ಮಾಡಿ ನೀವೇ ಕಳಿಸಿದ್ರಿ ಮತ್ತು ಈ ತರಾತುರಿಯಲ್ಲಿ ಅದನ್ನ ಕ್ಯಾನ್ಸಲ್ ಮಾಡಿ ಇವತ್ತು ಮಾಡಕ್ ಹೊರಟಿದ್ರಿ. ಇವತ್ತು ಅನ್ಯಾಯವನ್ನ ಮನಸ್ಸಿಗೆ ಹಚ್ಕೊಂಡು ಆ ಹೆಣ್ಮಗಳು ಏನಾದ್ರೂ ಹೆಚ್ಚು ಕಡಿಮೆ ಮಾಡ್ಕೊಂಡ್ರೆ ಜೀವಕ್ಕೆ ಅಪಾಯ ತಂದ್ಕೊಂಡ್ರೆ ಅದಕ್ಕೆ ನೀವು ಕಾರಣೀಭೂತರಾಗ್ತೀರಿ ಅನ್ನುವಂತ ಎಚ್ಚರಿಕೆಯನ್ನು ಕೂಡ ನಾವು ಕೊಡ್ತಾ ಇದ್ದೀವಿ. ಮತ್ತು ಈ ಪ್ರಶಸ್ತಿ ಕೊಡುವಂತ ಸಂದರ್ಭದಲ್ಲಿ ರಾಜಕೀಯವನ್ನು ತರಬಾರದು. ನೀವು ಇನ್ನೂ ಅನೇಕ ಶಿಕ್ಷಕರ ಕೊರತೆ ಇದೆ, ಅದನ್ನು ತುಂಬುವಂತ ಕೆಲಸ ಮಾಡ್ರಿ. ಅದನ್ನು ಬಿಟ್ಟು ಇವತ್ತು ಈ ಕ್ಷುಲ್ಲಕ ರಾಜಕಾರಣಕ್ಕೆ ಕಾಂಗ್ರೆಸ್ ನಾಯಕರು ಇಳಿದಿರ್ತಕ್ಕಂಥದ್ದು. ಅದಕ್ಕೆ ನಮ್ಮ DDPI ಸೇರಿದಂತೆ ಕಮಿಷನರು CS ಅವರಿಗೂ ಕೂಡ ನಾನು ಫೋನ್ ಮಾಡಿದೆ. ಅವರು ಕೂಡ ಅಸಹಾಯಕರಾಗಿ ಮಾತಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಅದಕ್ಕೆ ಅವರು ಕೂಡ ಅಸಹಾಯಕರಾಗಿ ನೀವು ಸಭೆ ಸೇರಿದಾಗ ನಿಮ್ಗೆ ಗೊತ್ತಿರಲಿಲ್ವ ಗೈಡ್ಲೈನ್ಸ್ ಏನಿದೆ ಅಂತ ಹೇಳಿ? ಆ ಗೈಡ್ಲೈನ್ಸ್ ಅನ್ನು ಮೀರಿ ನೀವು ಹೆಂಗ್ ಮಾಡಿದಿರಿ? ಮಾಡಿದ್ಮೇಲೆ ಯಾರ್ದೋ ತೊಡಕ್ಕೆ ನೀವು ಇದನ್ನು ಮಾಡಿದಿರಿ. ಅದಕ್ಕೆ ನಾವು ಇದನ್ನು ಪ್ರತಿಭಟನೆ ಮಾಡಕ್ ಬಂದಿದ್ದೀವಿ. ನಾಳೆ ಒಂದು ವೇಳೆ ನಾಳೆ ಸಾಯಂಕಾಲದ ಒಳಗಾಗಿ ಅವ್ರ ಹೆಸರನ್ನ ಮರು ಸೇರ್ಪಡೆ ಮಾಡದೇ ಇದ್ರೆ ಆ ಸಭೆಯನ್ನು ನಡೆಯೋದಕ್ಕೆ ನಾವು ಬಿಡೋದಿಲ್ಲ ಅನ್ನೋಂತ ಎಚ್ಚರಿಕೆಯನ್ನು ಕೂಡ ನಾವು ಕೊಂಡಕ್ಕೆ ಬಂದಿದ್ದೀವಿ. ಸಾಹೇಬ್ರೆ ಹೇಳ್ರಿ, ಈಗ ನೀವೇನ್ ಹೇಳ್ತೀವಿ? ನಾಳೆ ಶಿಕ್ಷಕರ ದಿನ 5 ಸೆಪ್ಟೆಂಬರ್ ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ, ಎಲ್ಲ ಭಾಗದಲ್ಲಿ ನಾವು ಆಚರಣೆ ಮಾಡ್ತೀವಿ. ನಮ್ಮ ರಾಜ್ಯದಲ್ಲಿ ಶಿಕ್ಷಕರಿಗೆ ಪ್ರಾಶಸ್ತ್ಯ ಕೊಡುವಂಥ ಒಂದು ನಿಯಮ, ರಾಜ್ಯ ಮಟ್ಟದ, ಜಿಲ್ಲಾ ಮಟ್ಟದ ಇದು ಪ್ರಶಸ್ತಿ ಪ್ರತಿ ವರ್ಷ ಕೊಡ್ತಾರೆ. ಈ ಒಂದು ನಿಯಮ ಅನುಸಾರ ಪ್ರಕಾರ ಪ್ರತಿ ತಾಲೂಕಾದಿಂದ 2 ಶಿಕ್ಷಕರು ಪ್ರಾಥಮಿಕ ಶಾಲೆಯಿಂದ ಮತ್ತು ಒಬ್ಬ ಶಿಕ್ಷಕ ಹೈಸ್ಕೂಲ್ದಿಂದ. ಸೊ ಇದೊಂದು ಪದ್ಧತಿ ಅದ. ಹೀಗಾಗಿ ಗುಲ್ಬರ್ಗ ಜಿಲ್ಲೆಯಲ್ಲಿ ಒಂದು 8 ತಾಲೂಕು ಇರೋದ್ರಿಂದ 16 ಜನ ಪ್ರಾಥಮಿಕ ಶಾಲೆಯಿಂದ, 8 ಜನ ಪ್ರೈಮರಿ ಶಾಲೆ, ಇದು 8 ಜನ ಹೈಸ್ಕೂಲಿಂದ ಒಂದು ರೆಕಮೆಂಡೇಷನನ್ನು ಆ ತಾಲೂಕಾದವ್ರು ಮಾಡಿದ್ದಾರೆ. ಇದಕ್ಕಿಂತಲೂ ಹೆಚ್ಚಿಗೆ ಅಂದರೆ 2 ಪ್ರೈಮರಿ 1 ಹೈಸ್ಕೂಲದ್ದು ಏನಾರೇ ಪಟ್ಟಿ ಅದಕ್ಕಿಂತಲೂ ಹೆಚ್ಚಿಗೆ ಬಂದಿದ್ದರೆ DDPI ಅವರು ಅದನ್ನು ಪರಿಶೀಲನೆ ಮಾಡಿ ನಿರ್ಣಯ ತೆಗೆದುಕೊಳ್ಳುವಂಥದ್ದು ಒಂದು ಪದ್ಧತಿ ಯಾವತ್ತೂ ಪ್ರತಿ ವರ್ಷ ಮಾಡ್ಕೊತ ಬಂದಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಸೇಡಮ್ನಲ್ಲಿ ಅಲ್ಲಿ BO ರೆಕಮೆಂಡೇಷನ್ 2 ಪ್ರೈಮರಿ ಟೀಚರ್ಸ್ ಮತ್ತು ಒಬ್ಬ ಒಂದು ಹೈಸ್ಕೂಲ್ ಟೀಚರ್ಸ್ ರೆಕಮೆಂಡೇಷನ್ ಏನು ಮಾಡಿದ್ದಾರೆ, ಅದರಲ್ಲಿ ಜಿಲ್ಲಾ ಮಟ್ಟದಲ್ಲಿ ಬಂದಾದ ಮೇಲೆ ಪತ್ರಿಕೆಗೆ ಪ್ರಕಟಣೆ ಹೋಗಿದೆ. ಅನ್ನಪೂರ್ಣ ಅಂತನವರಿಗೆ ಪ್ರಾಥಮಿಕ ಶಾಲೆಯಿಂದ ಅವ್ರ ಹೆಸರು ಕೂಡ ಬಂದಿದೆ ಮತ್ತು ಇನ್ನೊಬ್ಬರ ಹೆಸರು ಕೂಡ ಇದೆ. ಆದರೆ ರಾಜಕೀಯವಾಗಿ ಅದನ್ನು ತಿದ್ದುಪಡಿ ಮಾಡಿ, ಬದಲಾವಣೆ ಮಾಡಿ ಇದನ್ನೇ ಆಗಬೇಕು ಅಂತದಂದು ಅಲ್ಲಿನ ಶಾಸಕರು ಅಥವಾ ಅಲ್ಲಿನ ಸಚಿವರು ಅದನ್ನು ಒತ್ತಾಯ ಮಾಡಿದ್ದಕ್ಕಾಗಿ ಅದನ್ನು ಬದಲಾವಣೆ ಮಾಡಿ ಕಳಿಸಿದ್ರು. ಇದು ತಪ್ಪು. ನಿಯಮದ ಪ್ರಕಾರ ನೀವು ಇದರಲ್ಲಿ ಯಾವುದೂ ರಾಜಕೀಯ ಬೇಡ. ನಾವು ಇಷ್ಟೇ ಹೇಳೋದು, ಇವತ್ತು ಸರ್ಕಾರಕ್ಕೆ ಅಥವಾ ಕಾಂಗ್ರೆಸ್ ಪಕ್ಷಕ್ಕೆ ಹೇಳಬೇಕು ಬಯಸೋದೇನಂತಂದರೆ, ಇದರಲ್ಲಿ ಏನಾರು ನೀವು ರಾಜಕೀಯ ಮಾಡಿದ್ದಿತ್ತಂತಂದ್ರೆ ಈ ನೀತಿ ನಿಯಮ ಯಾಕೆ? ನೀತಿ ನಿಯಮ ಬಿಟ್ಟು ಮಾಡಿರಲ್ಲ. ಒಂದು ನಿಯಮ ಮಾಡಿದ ಮೇಲೆ ಆ ನಿಯಮದ ಪ್ರಕಾರ ಮಾಡಿದ್ದಾರೆ. ಆ ನಿಯಮದ ಪ್ರಕಾರ ಮಾಡಿದ್ದೇ ನೀವು ಫೈನಲ್ ಮಾಡಬೇಕು. ಅದರಲ್ಲಿ ಮತ್ತು ಬೇರೆ ರಾಜಕೀಯ ಮಾಡಬಾರ್ದು. ಇವತ್ತು ಇವರು ಒಂದು ರೀತಿಯಿಂದ DDPI ಅವರು ಇಲ್ಲ ನಾನು ತಪ್ಪಾಗಿ ಅದನ್ನು ಕಳಿಸಿದ್ದೆ, ಆದರೆ ನಾನು ಅದೇನು ಮೊದಲು ರೆಕಮೆಂಡ್ ಮಾಡಿದ್ದೇನೆ ಅಥವಾ ಮೊದಲು ಅದೇನು ನಾನು ಕಳಿಸ್ಕೊಟ್ಟಿದ್ದೇನೆ, ಘೋಷಣೆ ಮಾಡಿದ್ದೇನೆ, ಅದನ್ನೇ ನಾನು ತೀರ್ಮಾನ ಕೈಗೊಳ್ತೀನಿ ಅಂತಂದು ಹೇಳ್ಯಾರ. ಈ ಸಂದರ್ಭದಲ್ಲಿ DDPI ಅವರು ಒಂದು ಒಳ್ಳೆಯ ಒಂದು ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ. ಅವ್ರಿಗೆ ಅಭಿನಂದನೆಗಳನ್ನು ಹೇಳ್ತೀವಿ. ಯಾವುದೇ ಕಾರಣಕ್ಕೂ ಈಗಾಗಲೇ ಆ ಪಟ್ಟಿಯನ್ನು ಸ್ಟೇಟ್ಗೂ ಕೂಡ ತಿಳಿಸ್ತೀವಿ ಅಂತದಂದು ಕಳಿಸ್ಕೊಟ್ಟಿದ್ದಾರೆ. ಯಾವ ಕಾರಣಕ್ಕೂ ಕೂಡ ಇದರಲ್ಲಿ ಯಾವುದೂ ತಿದ್ದುಪಡಿ ನಾವು ಮಾಡೋದಿಲ್ಲ. 100% ಇದನ್ನೇ ಜಾರಿಗೆ ತರ್ತೀವಿ ಅಂತದಂದು ಹೇಳಿದ್ದಾರೆ. ನಾವು ಅವ್ರಿಗೆ ಧನ್ಯವಾದಗಳನ್ನು ಹೇಳ್ತೀವಿ. ಈ ಥರದ ಒಂದು ಹೋರಾಟಕ್ಕೆ ನಾವು ಇಷ್ಟೇ ಹೇಳಬೇಕಾಗುತ್ತೆ, ಶಿಕ್ಷಕರ ಸಂಬಂಧ ಆಗಲಿ ಅಥವಾ ಬೇರೆ ಬೇರೆ ವಿಚಾರದಲ್ಲಿ
ನೀತಿ ನಿಯಮ ರಾಜಕೀಯ ಮಾಡಲ್ಲ ಮಾಡ್ರಿ, ಆದ್ರೆ ಇದರಲ್ಲಿ ಯಾಕೆ ರಾಜಕೀಯ ಬೇಡ? ಅದು ಅವರಿಗೆ ಗೊತ್ತು, ಅವರಿಗೆ ಕೇಳಬೇಕು. ಆದ್ರೆ ನೋಡ್ರಿ, ಅಲ್ಲ ನೋಡ್ರಿ, ಒಂದು 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 ನೀತಿ ನಿಯಮ ಪ್ರಕಾರ ಬಿ ಒಗಳು ಅದನ್ನೆಲ್ಲ ತರಿಸ್ಕೊಂಡು ಮಾಡಿರ್ತಾರೆ. ಆ ಮಾಡಿದಾದ್ಮೇಲೆ ನೀವು ರಾಜಕೀಯ ಮಾಡೋದಿತ್ತು ಅಂತಂದ್ರೆ ಈ ನಿಯಮ ಚೇಂಜ್ ಮಾಡ್ರಪ್ಪ. ಸರ್ಕಾರ ನಿಮ್ದದ ಹೇಳ್ರಿ, ಅಲ್ಲಿ ಶಾಸಕರು ಅಥವಾ ಅಲ್ಲಿ ಸಚಿವರು ಏನು ರೆಕಮೆಂಡ್ ಮಾಡ್ತಾರೋ ಅದನ್ನೇ ಮಾಡ್ತೀವಿ ಅಂತ ಹೇಳ್ರಲ್ಲ. ಹೇಳಲಿಕ್ಕೆ ಒಂದು ನಿಯಮ ಪ್ರಕಾರ ಹಿಂಗದ, ಮತ್ತು ನೀವು ಬೇರೆನೇ ಮಾಡ್ತಿದ್ದೀರಲ್ಲ, ಇದ್ರೊಳಗೆ ಯಾಕೆ ರಾಜಕೀಯ ಮಾಡ್ತಿದ್ದೀರಿ? ದಯವಿಟ್ಟು ಈ ಥರದ ವಿಚಾರದಲ್ಲಿ ರಾಜಕೀಯ ಬೇಡ, ಅಷ್ಟನ್ನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ನಾವೇನು ಜಿಲ್ಲಾ ಆಯ್ಕೆ ಸಮಿತಿಯವರು ಸೇರಿ ಏನು ಪ್ರತಿ ತಾಲೂಕಿನಿಂದ ಪ್ರಾಥಮಿಕದಿಂದ 2-2ರಂತೆ 16 ಶಿಕ್ಷಕರ ಪಟ್ಟಿಯನ್ನು ನಾನು ವಾರ್ತಾ ಇಲಾಖೆಗೆ ಕಳಿಸಿದ್ದೇನೆ. ಅದನ್ನೇ ಸ್ಥಿರೀಕರಿಸಿ ಮುಂದುವರಿಸ್ತೇನೆ ಸರ್. ಮತ್ತು ಇದು ಪ್ರೌಢದಿಂದ 8 ಇದೆ, ಒಂದೊಂದು ತಾಲೂಕಕ್ಕೆ ಅದೇ ಪಟ್ಟಿ ಇದೆ. ಈ ಪಟ್ಟಿಯನ್ನು ನಾನು ತಮ್ಮ ಮಾಧ್ಯಮದವರ ಇವರಿಗೆ ಕೊಡ್ತಾ ಇದ್ದೇನೆ. ಸರ್, ಸೇಡಂ ತಾಲೂಕಿನಿಂದ ಶ್ರೀ ಚಂದ್ರಕಲಾ ಸಹ ಶಿಕ್ಷಕರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಈರ್ನಾಪಳ್ಳಿ, ಮತ್ತು ಇನ್ನೊಬ್ಬರು ಶ್ರೀಮತಿ ಅನ್ನಪೂರ್ಣ ಎಸ್ ಬಾನರ್ ಸಹ ಶಿಕ್ಷಕರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಿದ್ದಿಪೇಟ್ ಕೋಡ್ಲ. ಈ ಇಬ್ಬರು ಪ್ರಾಥಮಿಕ ಶಾಲಾ ಶಿಕ್ಷಕರು 2024-25ನೇ ಸಾಲಿನ ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕರ ಪ್ರಶಸ್ತಿಗಾಗಿ ಆಯ್ಕೆಯಾಗಿರುತ್ತಾರೆ ಸರ್.